ಅಂತಂದರೆ ನಮ್ಮ ಕಾಲಬುಡದಲ್ಲಿ ಧರ್ಮಸ್ಥಳದಲ್ಲಿ ಕಾಲಬುಡದಲ್ಲಿ ಒಂದು ಅತ್ಯಾಚಾರ ಕೊಲೆಯಾಗಿ 13 ವರ್ಷ ಆಯಿತು. ಇನ್ನೂ ಸಹ ನ್ಯಾಯ ಸಿಕ್ಕಿಲ್ಲ. ನನ್ನ ಮಗಳು ಅಲ್ಲಿ ನಮ್ಮ ತಲೆಯ ಮೇಲೆ ಅಲ್ಲಿ ಕೊಲೆಯಾಗಿದ್ದು ನನ್ನ ಮಗಳು ನ್ಯಾಯ ಸಿಗಂಗಿಲ್ಲ. ಮಲಗಿದಿಲ್ಲ. ನನ್ನ ಹತ್ರ ಮಲಗಿದಾಳೆ. ಅವಳು ಇಲ್ಲಿ ನಿದ್ದೆ ಮಾಡಿದಾಳೆ. ನಿದ್ದೆ ಮಾಡಿದ್ಲು ಅವಳು ಲಾಸ್ಟಿಗೆ. ಅಲ್ಲಂದರೆ ಅದರದ್ದು ಓನರು ಅದು MP ಅಲ್ಲಿದ್ದು. ಅವಳು ಎಷ್ಟಾದರೆ ಸಹ ಆತ್ಮಹತ್ಯೆ ಮಾಡುವಂಥಳ ಹುಡುಗಿ ಅಲ್ಲ ಅವಳು. ನನಗೆ ಅಲ್ಲಿ ಏನಾಗಿದೆ ನನ್ನ ಮಗಳು ಅದಕ್ಕೋಸ್ಕರ ರಿಯಾಕ್ಷನ್ ಮಾಡಿದ್ದಾಳೆ. ಏನಾಗ ಫೋನ್ ಮಾಡಿದಾಳೆ. ಅದೆಲ್ಲ ಏನು CC ಕ್ಯಾಮ್ರಾ ತೋರಿಸಿ ಅವಳು ಫೋನಲ್ಲೇ ಮಾತಾಡೋದಂತೆ ಮೆಸೇಜ್ ಮಾಡೋದೆಲ್ಲ ತೋರಿಸ್ತಾ ಇದ್ದ. ನಾನು ನೋಡಲಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಅದೆಲ್ಲ ಫೇಕ್ ಮಾಡಿಬಿಟ್ಟು ಅದು ಅಲ್ಲಿ ಕೇಸ್ ಮುಚ್ಚಿ ಹಾಕ್ಲಿಕ್ಕೋಸ್ಕರ ಎಷ್ಟೋ ಲಕ್ಷ ಆಫರ್ ಮಾಡಿದ್ರು ಅಂತ ಹೇಳ್ತಾರೆ.